ನಾನು ಹೇಳಿದ್ದೇನೆ. ಅಲ್ಲಿ ನ್ಯಾಷನಲ್ ಹೈವೇ ಮಾಡುವಾಗ ಅವರು ಗುಡ್ಡವನ್ನ ಬಹಳ ಕಡಿದಾಗಿ ಅಂದ್ರೆ ಬಹಳ ಸ್ಟೀಪ್ ಆಗಿ ವರ್ಟಿಕಲ್ ಕಟ್ ಮಾಡಿಬಿಟ್ಟಿದ್ದಾರೆ. ನಿಮಗೆ ಗೊತ್ತಿದೆ, ನಾವು ಯಾವ್ದಾದ್ರೂ ಗುಡ್ಡವನ್ನ ಕಡಿದ್ರೆ ಸ್ವಲ್ಪ ಸ್ಲೋಪ್ ಕೊಟ್ರೆ ಅದು ಮಳೆಗಾಲದಲ್ಲಿ ತಡೀತದೆ. ನೇರವಾಗಿ ಈ ರೀತಿಯಾಗಿ 90 ಡಿಗ್ರಿಗೆ ವರ್ಟಿಕಲ್ ಕಟ್ ಮಾಡಿದ್ರೆ ಇದು ಮಳೆ ಬಂದಾಗ ಅನಾಹುತ ಆಗಲಿಕ್ಕೆ ನಾವೇ ಆಹ್ವಾನ ಕೊಟ್ಟ ಹಾಗೆ. ಅನೇಕ ವರದಿಗಳು ಬಂದಿದ್ದಾವೆ. ಇದು ರಾಷ್ಟ್ರೀಯ ಹೆದ್ದಾರಿಯವರದು ಅನ್ಸೈಂಟಿಫಿಕ್ ಆಗಿ ಡಿಸೈನ್ ಮಾಡಿರೋದ್ರಿಂದ ಈ ರೀತಿಯ ತೊಂದರೆಗಳು ಆಗಿದೆ ಅನ್ನುವಂತಹದ್ದು ಎಲ್ಲ ಕಡೆನೂ ಕೂಡ ವರದಿ ಆಗಿದೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಂತೂ ಈ ವಿಷಯದಲ್ಲಿ ಸರ್ಕಾರದ ಉನ್ನತ ಮಟ್ಟದಲ್ಲಿ ನಮ್ಮೆಲ್ಲರಿಗೂ ಕೂಡ ಬಹಳ ಆಕ್ರೋಶದಿಂದ ಜಿಲ್ಲೆಯ ಪರವಾಗಿ ಅವರು ಈ ಅನ್ಸೈಂಟಿಫಿಕ್ ಡಿಸೈನ್, ಈಗ ಒಂದ್ ಕಡೆ ಗುಡ್ಡ ಕುಸಿದಿದೆ, ಇನ್ನೊಂದ್ ಕಡೆ ನ್ಯಾಷನಲ್ ಹೈವೇ ಅಲ್ಲಿ 5 ಅಡಿ ನೀರು ನಿಂತಿದೆ. ನಮ್ಮ ಜಿಲ್ಲಾಧಿಕಾರಿಗಳು SP ಗಳು ಗುಡ್ಡ ಕುಸಿದ ಪ್ರದೇಶಕ್ಕೆ ಹೋಗ್ಲಿಕ್ಕೆ ಅವ್ರ ಗಾಡಿ ಬಿಟ್ಟು ಲಾರಿ ಹತ್ತಿ ಹೋಗ್ಬೇಕಾಗಿ ಬಂತು. ಯಾಕಂದ್ರೆ 5 ಅಡಿ ನೀರು ನಿಂತಿದೆ ನ್ಯಾಷನಲ್ ಹೈವೇ ಅಲ್ಲಿ. ಚೀಫ್ ಸೆಕ್ರೆಟರಿ ಅವರು ಈಗಾಗಲೇ ನ್ಯಾಷನಲ್ ಹೈವೇಗೆ ಕರೆಸಿ ಮಾತನಾಡಿದ್ದಾರೆ. ಈ ತರ ಅನ್ಸೈಂಟಿಫಿಕ್ ಡಿಸೈನ್ಗಳನ್ನ ಸರಿ ಮಾಡಬೇಕು ಅಂತೇಳಿ. ಅಷ್ಟೇ ಅಲ್ಲ, ಸಕಲೇಶ್ಪುರ ಭಾಗದಲ್ಲಿ ಶಿರಾಡಿ ಘಾಟ್ನಲ್ಲೂ ಕೂಡ ಈ ರೀತಿಯ ಸಮಸ್ಯೆ ಇದೆ. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಕಣ್ಣಲ್ಲಿ ಕಣ್ಣಿಟ್ಟು ನಾವು ಸರ್ಕಾರದ ವತಿಯಿಂದ ಗಮನಿಸ್ತಾ ಇದ್ದೇವೆ. ಮೊನ್ನೆ ಅಲ್ಲಿ ಗುಡ್ಡ ಕುಸಿದಾಗ ಒಂದು LPG ಟ್ಯಾಂಕರ್ ನೀರಿಗೆ ಬಿದ್ದಿದೆ, ಅದರಲ್ಲಿ ಗ್ಯಾಸ್ ಇದೆ. ನಾವು ಇವತ್ತೆಲ್ಲ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಅನ್ನ ಕರೆಸಿ ಆ ಗ್ಯಾಸ್ ಅನ್ನ ಕಂಟ್ರೋಲ್ ರಿಲೀಸ್ ಮಾಡಿ ನಾಳೆ ಎಕ್ಸ್ಪ್ಲೋಷನ್ ಆಗುವಂತ ಸಾಧ್ಯತೆ ಕೂಡ ಅಲ್ಲಿ ತಡೆಗಟ್ಟಿದ್ದೇವೆ ಮಾನ್ಯ ಅಧ್ಯಕ್ಷರೇ. ಹಾಗೂ ಮುಂದುವರೆದು ಮಾನ್ಯ ಅಧ್ಯಕ್ಷರೇ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೇತ್ರಾವತಿ, ಫಾಲ್ಗುಣಿ, ಕುಮಾರಧಾರ ನದಿಗಳು ಸ್ವಲ್ಪ ಏನು ಒಂದು ಫ್ಲಡ್ ಲೆವೆಲ್ಗೆ ಬಂದಿದೆ. ಕ್ರಾಸ್ ಆಗಿದೆ, ಆದ್ರೆ ಫ್ಲಡ್ ಲೆವೆಲ್ ಅಲ್ಲಿ ಇದೆ. ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ 2 ರಿಲೀಫ್ ಕ್ಯಾಂಪ್ಗಳನ್ನು ನಾವು ಆರಂಭ ಮಾಡಿದ್ದೇವೆ. ಅಲ್ಲಿ 47 ಜನ ಆರೈಕೆಯನ್ನ ನಾವು ಮಾಡ್ತಾ ಇದ್ದೇವೆ. ಕೊಡಗಿನಲ್ಲಿ ಸಣ್ಣ ಪುಟ್ಟ ಭೂಕುಸಿತ ಆಗಿದೆ. ನ್ಯಾಷನಲ್ ಹೈವೇ ರಾತ್ರಿ ಹೊತ್ತು ಸಂಚಾರವನ್ನ ನಾವೇ ನಿರ್ಬಂಧ ಮಾಡಿದ್ದೇವೆ. ರಾತ್ರಿ ಹೋಗುವಾಗ ಮಳೆ ಯಾರು ಸಿಕ್ಕಾಕೊಳ್ಳಬಾರದು. ಕೊಡಗಿನಲ್ಲಿ ನಾವೇ ರಸ್ತೆಗಳನ್ನ ಬಂದ್ ಮಾಡಿದ್ದೇವೆ ರಾತ್ರಿ ಹೊತ್ತು. ಯಾರಿಗೂ ತೊಂದರೆ ಆಗಬಾರದು ಅನ್ನುವ ಕಾರಣದಿಂದ. ಹಾಗೂ ಅಲ್ಲಿ ಕೂಡ ಕೆಲವು ಕಡೆ ಲ್ಯಾಂಡ್ ಸ್ಲೈಡ್ ಆಗಿದೆ. ಭಾಗಮಂಡಲದಲ್ಲಿ ಸ್ವಲ್ಪ ನೀರು ಸಂಪೂರ್ಣ ಪ್ರಮಾಣದಲ್ಲಿ ಹರಿತಾ ಇದೆ. ನಾನು ಭಾಗಮಂಡಲಕ್ಕೆ ಸ್ಥಳೀಯ ಶಾಸಕರ ಜೊತೆ ಅಲ್ಲಿ ಒಂದು ಬ್ರಿಡ್ಜ್ ಶಾಸಕರ ಜೊತೆಗೆ ಎಲ್ಲ ಮಾತನಾಡಿ ನೀರಾವರಿ ಸಚಿವರು ಎಲ್ಲ